ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಗೆ ತಂದಿರುವಂಥ ತುಳಸಿ ಪದೇ ಪದೇ ಒಣಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದಂಥ ವಿಷಯಗಳಿಗೆ ಬಹಳಷ್ಟು ವಿಷಯಗಳಿದೆ. ಕೆಲವರು ಏನಂತಾರೆ ಮಾಂತ್ರಿಕ ಇತ್ಯಾದಿಗಳು ನಡೆದಿದೆ, ಕೆಲವರು ಏನಂತಾರೆ ನೆಗೆಟಿವ್ ಎನರ್ಜಿ ಇತ್ಯಾದಿಗಳು ಇದೆ, ಕೆಲವರು ಏನಂತಾರೆ ಸರ್ ಕರೆಕ್ಟಾಗಿ ಬೆಳಕು ಬಿಡುವಂಥ ಜಾಗದಲ್ಲಿ, ಬೆಳಕು ಬೀಳುವಂಥ ಜಾಗದಲ್ಲಿ ಅದು ಇಲ್ಲ ಅಂತಾರೆ. ಹಲವಾರು ಕಾರಣಗಳಿದೆ. ಇಲ್ಲಿ ಕಾರಣ ಮುಖ್ಯ ಅಲ್ಲ. ನಿಜವಾಗಲೂ ನಿಮ್ಮ ಮನೆಯಲ್ಲಿ ತಂದಂಥ ತುಳಸಿ ಒಣಗಿ ಹೋದರೆ ಇಮಿಡಿಯೇಟಾಗಿ ಆ ತುಳಸಿಯನ್ನು ಅಲ್ಲಿಂದ ತೆಗೀರಿ. ತುಳಸಿ ಬುಡದ ಸಮೇತ, ಅಂದರೆ ಬೇರಿನ ಸಮೇತ, ಕಾಂಡ ಇತ್ಯಾದಿಗಳು ಎಷ್ಟು ಉಳಿದಿದೆಯೋ ಅಷ್ಟನ್ನು ಒಂದು ಕೆಂಪು ಬಟ್ಟೆಯಲ್ಲಿ, ಹೊಸದಾಗಿರುವಂಥ ಒಂದು ಕೆಂಪು ಬಟ್ಟೆ ತನ್ನಿ, ಹೊಸದಾಗಿರುವಂಥ ಕೆಂಪು ಬಟ್ಟೆನಲ್ಲಿ ಹಾಕಿ ಒಂದು ಪುಟ್ಟ ಗಂಟಿನ ರೀತಿಯಲ್ಲಿ ಕಟ್ಕೊಳ್ಳಿ. ಅದನ್ನು ಒಂದು ಮೂಟೆ ಆಕಾರದಲ್ಲಿ ಕಟ್ಟಿ ಇದನ್ನು ನಿಮ್ಮ ಮನೆಯ ಒಳಭಾಗದಲ್ಲಿ ಅಥವಾ ಹೊರಭಾಗದಲ್ಲಿ, ಮುಖ್ಯ ದ್ವಾರದ ಹೊರಭಾಗ ಅಥವಾ ಒಳಭಾಗದಲ್ಲಿ ತೂಗು ಹಾಕಿ. ಏನಾಗುತ್ತೆ ಸರ್, ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದಿದೆಯಾ, ಅದು ಹೊರಟೋಗುತ್ತೆ. ಇವಾಗ ಕೆಲವರಿಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾರ್ದೋ ಮನೆಯಲ್ಲಿ ಒಣಗಿರೋ ತುಳಸಿನ ತೊಗೊಂಬಂದು ನಾವು ಮಾಡಿದ್ರೆ ಆಗುತ್ತಾ ಸರ್ ಅಂದರೆ ಖಂಡಿತ ಆಗಲ್ಲ. ನೀವು ಮನೆಗೆ ತುಳಸಿ ತಂದಿರಬೇಕು, ಆ ತುಳಸಿ ಒಣಗಿ ಹೋಗಬೇಕು ತಾನಾಗಿ, ನೀರು ಹಾಕದೆ ಅಥವಾ ಸೂರ್ಯನ ಬೆಳಕು ಬೀಳದೇ ಇರೋ ಜಾಗ ಹೀಗಲ್ಲ, ನಾರ್ಮಲಾಗಿ ನೀವು ತಂದಿರಬೇಕು. ಆ ತುಳಸಿ ಒಣಗಿ ಹೋಗಬೇಕು. ಅಂಥ ತುಳಸಿಯನ್ನು ತೆಗೆದು ಈ ಉಟ್ಟ ಪ್ರಯೋಗವನ್ನು ಮಾಡಿ ನೋಡಿ, ನಿಮ್ಮ ಮನೆಯ ದರಿದ್ರ ತಾನಾಗಿಯೇ ಹೊರಗಡೆ ಹೋಗುತ್ತೆ. ಸೊ ತುಳಸಿ ಒಣಗುತ್ತು ಅಂತ ಹೇಳಿದ್ರೆ ಅದನ್ನು ಯಾವುದೋ ಒಂದು ಮನಸ್ಥಿತಿಗೆ ನಾವು ಬೇರೆ ಯಾವುದೋ ವಿಚಾರವನ್ನು ತಲೆಯಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಅದರಲ್ಲಿ ಏನು ಪ್ರಯೋಗವನ್ನು ಮಾಡ್ಬೋದು ಅನ್ನೋದನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಪ್ರಯೋಗ ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.